ಓಕೆ, ಕ್ವಶನ್ ನಂಬರ್ 19 ನೋಡಿ. ಇದ್ರ ಮೇಲೆ ನೋಡಿದ್ವಿ ಆ್ಯಸ್ ವೆಲ್ ಆ್ಯಸ್ ಅಂತ. ಒಟ ಆ್ಯಸ್ ವೆಲ್ ಆ್ಯಸ್ ಲಾಸ್ಟ್ ಕ್ಲಾಸಲ್ಲಿ ವಿ ಲಾಸ್ಟ್ ಅವರ್ ಲಗೇಜ್ ಆ್ಯಸ್ ವೆಲ್ ಆಸ್ ಟಿಕೆಟ್ ಅಂತ ನೋಡಿದ್ವಿ. ಇದಿಲ್ಲಿ ಇದೇ ಥರ ಬಂದು ನೋಡಿ. ಸಿ ಈಸ್ ಬ್ಯೂಟಿಫುಲ್, ಸಿ ಈಸ್ ಇಂಟೆಲಿಜೆಂಟ್. ಇದನ್ನು 2 ಸೆಂಟೆನ್ಸ್ ಇದೆ. 2 ಸೆಂಟೆನ್ಸ್ 1 ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಕನ್ವರ್ಟ್ given these 2 sentences as a single sentence. How? The best way to combine the sentence A and B. See, once again we have to read. Once ಹೋಗ್ತಾ ಹೋಗೋಣ. She is beautiful as well as intelligent. ನೋಡಿ ಆಗ್ಬೋದೇನೋ. She is beautiful but not intelligent. ಆಗಲ್ಲ. She is intelligent though beautiful. No. She is more beautiful. ಏನು ಹೇಳಿದ್ದಾನೆ? ಅವಳು ಬ್ಯೂಟಿಫುಲ್ ಆಗಿದ್ದಾಳೆ, ಅದರ ಜೊತೆಗೆ ಏನು ತುಂಬ ಜಾಣೆ ಅಂತಕ್ಕಂಥೇನು. ಸಿ ಈಸ್ ಬ್ಯೂಟಿಫುಲ್ ಆ್ಯಸ್ ವೆಲ್ ಆ್ಯಸ್ ಇಂಟೆಲಿಜೆಂಟ್. ನೋಡಿ ಸೆಕೆಂಡ್ ಸೆಂಟೆನ್ಸ್ ಏನಕ್ಕೆ ಅಂದರೆ ಇಲ್ಲಿ ನಾಟ್ ಇದೆ. ಅವಳು ಎರಡೂ ಆಗಿದ್ದಾಳೆ, ಬುದ್ಧಿವಂತನೂ ಆಗಿದ್ದಾಳೆ ಮತ್ತು ಸುಂದರವನೂ ಆಗಿದ್ದಾಳೆ. ಸಿ ಈಸ್ ಇಂಟೆಲಿಜೆಂಟ್, ಅವಳು ಇಂಟೆಲಿಜೆಂಟ್, ಅದಕ್ಕೆ ಅವಳು ಬ್ಯೂಟಿಫುಲ್ ಅಂತ. ಆದರೂ ಅವಳು ಅದಕ್ಕೆ ಇದು ಆಗಲ್ಲ. ಓಕೆ, ಸಿ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ಇಂಟೆಲಿಜೆಂಟ್. ಅಲ್ಲೆಲ್ಲಿ ಹೇಳಿಲ್ವಲ್ಲ, ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಅವಳು ಬ್ಯೂಟಿಫುಲ್ಗೂ ಮತ್ತು ಅವಳು ಒಂದು ಜಾಣತನಕ್ಕೂ. ಹಾಗಾಗಿ ಏನು ಎರಡೂ ಇದ್ದಾಳೆ ಅವಳು. ಸಿ ಈಸ್ ಬ್ಯೂಟಿಫುಲ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಂಟೆಲಿಜೆನ್ಸ್. ನಾವು ನೋಡ್ಬೋದು ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಬ್ಯೂಟಿ ವಿತ್ ಬ್ರೈನ್. ಯಾವುದಾದ್ರು ಒಂದು ಹುಡುಗಿ ಅಥವಾ ಒಬ್ಬ ಹೆಣ್ಮಗಳು ತುಂಬ ಸುಂದರವಾಗಿದ್ದರೆ ಅದ್ರ ಜೊತೆಗೆ ಅವಳು ತುಂಬ ಒಂದು ಜಾಣೆ ಆಗಿದ್ದರೆ ಏನು ಹೇಳ್ತೀವಿ? ಬ್ಯೂಟಿ ವಿತ್ ಬ್ರೈನ್ ಅಂತ ಹೇಳ್ತೀವಿ. ಒಟ್ಟ ಬ್ಯೂಟಿ ವಿತ್ ಬ್ರೈನ್ ಮೀನ್ಸ್ ಒಟ್ಟ ಅದನ್ನೇ ಸಿ ಈಸ್ ಬ್ಯೂಟಿಫುಲ್ ಆ್ಯಸ್ ವೆಲ್ ಆ್ಯಸ್ ಇಂಟೆಲಿಜೆಂಟ್ ಹೇಳೋದನ್ನೇ ನಾವೇನು ಹೇಳ್ತೀವಿ? ಬ್ಯೂಟಿ ವಿತ್ ಬ್ರೈನ್. ನೆಕ್ಸ್ಟ್ ಏನೋ ಎಕ್ಸಾಮಲ್ಲಿ ಬರಬಹುದು, ಅಥವಾ ನಿಮ್ಮ ಒಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಐ ಆಮ್ ಟೆಲ್ಲಿಂಗ್. ಓಕೆ, ಬ್ಯೂಟಿ ವಿತ್ ಬ್ರೈನ್ ಅಂದ್ರೆ ಒಂದೇನೆ, ಸಿ ಈಸ್ ಬ್ಯೂಟಿಫುಲ್ ಆ್ಯಸ್ ವೆಲ್ ಆ್ಯಸ್ ಒಟ್ಟ ಇಂಟೆಲಿಜೆಂಟ್ ಅಂದರೂ ಕೂಡ ಒಂದೇನೆ. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್.